ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿಗೆ ಸೇರಿದ ಬೋದಗಾನಹಳ್ಳಿ ಸರಹದ್ದಿನಲ್ಲಿ ಶ್ರೀ ಕ್ಷೇತ್ರ ರಂಗಸ್ಥಳವಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ಪೌರ್ಣಮಿಯ ಹಿನ್ನೆಲೆ ರಂಗನಾಥ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಹೂವಿನ ಅಲಂಕಾರ ಸಹಿತ ಅನೇಕ ಧಾರ್ಮಿಕ ವಿಧಿಗಳನ್ನು ಪುರೋಹಿತ ವರ್ಗ ಸಾಂಗವಾಗಿ ನೆರವೇರಿಸಿತು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹಲವು ವಿಶೇಷಗಳಿಂದ ಕೂಡಿದೆ. ಬಿದಿರಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ, ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿದೆ ಎನ್ನುವುದು ಭಕ್ತರ ನಂಬಿಕೆ. ತ್ರೇತಾಯುಗದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ ನೆನಪಿಗೆ ಸಪ್ತ ಮಹರ್ಷಿಗಳು ಶ್ರೀ ರಂಗನಾಥ ಸ್ವಾಮಿಯನ್ನು ರಂಗಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎನ್ನುತ್ತಾರೆ ಇಲ್ಲಿನ ಅರ್ಚಕರು. ನಾನು ಇಲ್ಲಿ ಸಹಾಯಕ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ರಂಗಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು. ಇಲ್ಲಿ ಪ್ರತಿ ವರ್ಷವೂ ಮಾರ್ಗಶಿರ ಮಾಸ ಪೌರ್ಣಮಿಯಲ್ಲಿ ಸಪ್ತದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏಕಾದಶಿ ಪ್ರಾರಂಭವಾಗಿ 5ನೇ ದಿವಸ ಪೌರ್ಣಮಿ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತೆ. ಇವತ್ತು ಬೆಳಗ್ಗೆ ಸುಪ್ರಭಾತ ಮತ್ತು ಪಂಚಾಮೃತ ಅಭಿಷೇಕ, ದೇವರಿಗೆ ವಿಶೇಷವಾಗಿ ರಜತ ಕವಚ ಧಾರಣ, ಸುವರ್ಣ ಕವಚ ಧಾರಣೆದಾಗಿ, ಅದಾದಮೇಲೆ ತೋಮಾಲ ಸೇವೆ, ಪುಷ್ಪಾಲಂಕಾರ ಆಗಿ ನಾನಾ ವಿಧ ಪುಷ್ಪ ಅಲಂಕಾರದಿಂದ ದೇವರು ಎಲ್ಲರಿಗೂ ಸೇವೆ ಕೊಡ್ತಾರೆ. ಅದಾದಮೇಲೆ ಯಾಗಶಾಲೆಯಲ್ಲಿ ನಿತ್ಯ ಕೈಂಕರ್ಯ ಆದಮೇಲೆ ಇಲ್ಲಿ ರಥಾಂಗ ಹೋಮಕ್ಕೆ ಬಂದು ರಥಾಂಗ ಹೋಮ ಎಲ್ಲ ಮಾಡಿದ್ಮೇಲೆ ರಥ ಬಲಿ ಆದಮೇಲೆ ದೇವರನ್ನ ಆಸ್ಥಾನ ಪೂಜೆಯನ್ನು ಮಾಡಿ ದೇವರಿಗೆ ಷೋಡಶೋಪಚಾರಗಳನ್ನು ಮಾಡಿ ದೇವರನ್ನ ವಿಜೃಂಭಣೆಯಿಂದ ತೊಗೊಂಡು ಬಂದು ರಥದ ಮೇಲೆ ಇಟ್ಟು ಒಂದು ಪ್ರದಕ್ಷಿಣೆ ಮಾಡಿ ಈಗ ಆಗಿದೆ. ಈಗ ಸಾಯಂಕಾಲ ಬಂದು ಮತ್ತೆ ಗರುಡೋತ್ಸವ ಇರುತ್ತೆ. ಇದು ಸಪ್ತದಿನವಾಗಿ ಪ್ರತಿ ವರ್ಷವೂ ಡಿಸೆಂಬರ್ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ಎಂದು ಇದು ನಡೆಯುತ್ತೆ. ಇವರನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇನು ಸ್ಟಾಪೇ ಆಗಿಲ್ಲ, ತಾತ ಮುತ್ತಾದ ಕಾಲದಿಂದನೂ ನಡ್ಕೊಂಡು ಬರ್ತಾರೆ. ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ, ಮಾಸಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾರ್ಗಶಿರ ಮಾಸ. ಆದ್ದರಿಂದ ಇಲ್ಲಿ ಯಾವಾಗಲೂ ಮಾರ್ಗಶಿರ ಮಾಸದಲ್ಲಿ ಇರ್ತಕ್ಕಂಥದ್ದು. ಹಿಂದಿನ ದಿವಸ ಅಂದರೆ ನಿನ್ನೆ ಬಂದು ರೋಹಿಣಿ ನಕ್ಷತ್ರ ಇರುತ್ತೆ. ಯಾವಾಗ ರೋಹಿಣಿ ನಕ್ಷತ್ರ ದಿವಸ ದೇವರಿಗೆ ತಿರುಕಲ್ಯಾಣೋತ್ಸವ ನಿನ್ನೆ ರಾತ್ರಿ ಆಯಿತು. ತಿರುಕಲ್ಯಾಣೋತ್ಸವ ರೋಹಿಣಿ ನಕ್ಷತ್ರದಂದು ತಿರುಕಲ್ಯಾಣೋತ್ಸವ ಆಗುತ್ತೆ. ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಜಿಲ್ಲೆಯ ಭಕ್ತಾದಿಗಳಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಬಂದು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ರಥೋತ್ಸವಕ್ಕೆ ಚಾಲನೆ ನೀಡುವಾಗ ಭಕ್ತಾದಿಗಳಿಂದ ಹೊಮ್ಮುವ ಗೋವಿಂದ ನಾಮಸ್ಮರಣೆ ವೈಕುಂಠವನ್ನು ಭೂಲೋಕಕ್ಕೆ ತಂದ ಅನುಭವ ನೀಡುತ್ತದೆ. ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವದ ಅಂಗವಾಗಿ ಹರಿಸ್ಥಳದ ಪಂಡರಿ ಭಜನಾ ತಂಡ ದೇವಾಲಯದ ಪ್ರಾಂಗಣದಲ್ಲಿ ಭಗವಂತನ ನಾಮಸ್ಮರಣೆಯೊಂದಿಗೆ ಕೋಲಾಟ ಆಡಿದ್ದು ವಿಶೇಷವಾಗಿತ್ತು. ರಥೋತ್ಸವದ ಅಂಗವಾಗಿ ಅನ್ನದಾನ, ವಸ್ತ್ರದಾನ ಏರ್ಪಡಿಸಿದ್ದು ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥದಲ್ಲಿಟ್ಟು ದೇವಾಲಯವನ್ನು ಬಲಗಡೆಯಿಂದ ಪ್ರದರ್ಶನೆ ಹಾಕಿ ಎಡಭಾಗದಲ್ಲಿ ನಿಲ್ಲಿಸಲಾಯಿತು. ಹರಕೆ ಹೊತ್ತ ಭಕ್ತಾದಿಗಳು ದವನ, ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು. ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಮಕ್ಕಳ ಆಟದ ಸಾಮಾನುಗಳು, ಚುರುಮುರಿ ಮೊದಲಾದ ಅಂಗಡಿಗಳನ್ನು ತೆರೆಯಲಾಗಿತ್ತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.